ಜಾತವೇದಸೆ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಿಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತಾತ್ಯಗ್ನಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋಲಿ ನೋಡೋಣ. ಭಾಗಶಃ ಮಕರ ರಾಶಿಯವರೆಲ್ಲರೂ ಕೂಡ ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ಮಾಡಿಕೊಂಡು ತೃಪ್ತಿಯಾಗಿ ಊಟ ಮಾಡ್ತಿರ್ತೀರ. ಯಾಕೆ ಅಂತಂದರೆ 7.5 ವರ್ಷದಿಂದ ಇದ್ದಂಥ ಸಾಡೆ ಸಾತಿ ಶನಿ ಅನ್ನುವಂಥದ್ದು ಮಾರ್ಚ್ 28ನೇ ತಾರೀಕಿಗೆ ಸಂಪೂರ್ಣ ಸಮಾಪ್ತಿ. ಇನ್ನು ಮುಂದೆ ಶನಿ ಪ್ರಭಾವ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಇರೋದಿಲ್ಲ. ಮೇಲಾಗಿ ಗುರುಬಲನೂ ಇದೆ. ಇನ್ನು ಈ ಏಪ್ರಿಲ್ ತಿಂಗಳು ಪೂರ್ತಿಯಾಗಿ ಗುರುಬಲನೂ ಇರುತ್ತೆ, ಸಾಡೆ ಸಾತಿ ಇರೋದಿಲ್ಲ. ಈ 2 ಸಾಲದ ಸಂತೋಷ ಪಡೋದಕ್ಕೆ. ಅದರಂತೆ ಸಾಧಾರಣವಾಗಿ ಸ್ವಾಭಾವಿಕವಾಗಿ ಶನಿ ಬಿಟ್ಟು ಹೋದರೂ ಕೂಡ ಸ್ವಲ್ಪ ದಿನಗಳು, ಒಂದು 15 ದಿನ, 1 ತಿಂಗಳು ಅದರ ಪ್ರಭಾವ ಒಂದು ಸ್ವಲ್ಪ ಇರುತ್ತೆ. ಅಷ್ಟೊಂದು ಇಲ್ಲದೆ ಇದ್ದರೂ ಸಣ್ಣ ಪ್ರಮಾಣದಿರುತ್ತೆ. ಸಾಡೆ ಸಾತಿ ಬಿಟ್ಟೋಯ್ತು ಅಂದ್ಬಿಟ್ಟು ಏಕ್ದಮ್ ಸ್ಪೀಡ್ ಆಗಬೇಡಿ, ಅದು ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗೆ ಉತ್ಪತ್ತಿ ಆಗಿಬಿಡುತ್ತೆ. ಸರಿ, ಹಾಗಿದ್ದಾಗ ಏಪ್ರಿಲ್ ತಿಂಗಳು ಮಕರ ರಾಶಿಯವರಿಗೆ ಎಷ್ಟು ಆನಂದದಾಯಕವಾಗಿದೆ, ಎಷ್ಟು ಸಂತೋಷವಾಗಿದೆ, ಏನೇನು ಸುಖ ಹಾಗೂ ದುಃಖಗಳಿದೆ, ಯಾವ್ಯಾವುದರಲ್ಲಿ ಅಭಿವೃದ್ಧಿ ಇದೆ, ಯಾವ್ಯಾವುದರಲ್ಲಿ ಕ್ಷೀಣ ಇದೆ, ಇವೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಔಷಧಿ ವ್ಯಾಪಾರ ಮಾಡುವಂಥವರಿಗೆ ಮೆಡಿಕಲ್ ಶಾಪು, ಕ್ಲಿನಿಕ್ಕು, ಹಾಸ್ಪಿಟಲ್ಸು, ಆಮೇಲೆ ವಿಶೇಷವಾಗಿ ಮೆಡಿಕಲ್ ಅಧ್ಯಯನ ಅಂದರೆ MBBS ಅಥವಾ MD ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಮೆಡಿಸನ್ಸ್ ರಿಲೇಟೆಡ್ ಆಗಿ ಸೈಂಟಿಸ್ಟ್ ಆಗಿ ಅದನ್ನು ಉತ್ಪತ್ತಿ ಮಾಡುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ರೆ ಅಂಥವ್ರಿಗೆಲ್ಲ ಭಾಳ ಅದ್ಭುತವಾದಂಥ ಸಮಯ. ಸುಗಂಧ ದ್ರವ್ಯ ತಯಾರಿಕರು ಮತ್ತು ಮಾರುವಂಥವರಿಗೆ, ಬಂಗಾರ, ಬೆಳ್ಳಿ, ತಾಮ್ರ, ಕಂಚು, ಹಿತ್ತಾಳಿ ಇತ್ಯಾದಿ ಲೋಹಗಳ ವ್ಯಾಪಾರ, ಕ್ರಯ ವಿಕ್ರಯ ಮಾಡುವಂಥವರಿಗೆ, ಮತ್ತು ರೇಷ್ಮೆ ವಸ್ತ್ರ ಅಥವಾ ರೇಷ್ಮೆಯನ್ನು ತಯಾರು ಮಾಡುವಂಥವ್ರಿಗೆ ಅತ್ಯಧಿಕವಾದಂಥ ಲಾಭದ ಫಲಗಳನ್ನು ಈ ತಿಂಗಳಲ್ಲಿ ನಾವು ಕಾಣ್ಬೋದು. ಮತ್ತು ನೂತನ ವಾಹನ ಯೋಗ, ವಾಹನ ಚಾಲಕರು, ವಾಹನ ಮಾಲೀಕರಿಗೆ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಸೇಲ್ಸ್ ಆ್ಯಂಡ್ ಸರ್ವಿಸ್ ಶೋರೂಮ್ ಇತ್ಯಾದಿಗಳು ಇಟ್ಕೊಂಡಿದ್ರೆ ಅದೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಈ ತಿಂಗಳು. ಜೊತೆಗೆ ಸಲಹೆ ವಿದ್ಯೆ ಅಂದರೆ ಅಡ್ವೈಸರ್ಸ್ ಯಾರ್ಯಾರಿದ್ದೀರೋ, ಕೌನ್ಸಿಲರ್ಸ್ ಯಾರ್ಯಾರಿದ್ದೀರೋ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಯುರ್ವೇದಿಯ ವಿದ್ಯೆಯನ್ನು ಕಲಿತಿರುವಂಥವ್ರಿಗೆ ತುಂಬ ಒಳ್ಳೆಯ ಸಂತೋಷದ ಜೀವನ ಈ ತಿಂಗಳು ಪ್ರಾಪ್ತಿಯಾಗುತ್ತೆ. ಸಮುದ್ರದ ವಸ್ತುಗಳ ವ್ಯಾಪಾರ, ಶಂಖು, ಮುತ್ತು, ಹವಳ ಇತ್ಯಾದಿ ಸಮುದ್ರದಲ್ಲಿ ಸಿಗುವಂತಹ ಒಂದು ವಸ್ತುಗಳ ವ್ಯಾಪಾರ, ಹಾಗೂ ವ್ಯವಸಾಯ ಮಾಡುವಂಥವರು, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು, ಸ್ತ್ರೀಯರಿಂದ ನಿರ್ಮಾಣ ಆಗಿರ್ತಕ್ಕಂಥ ಸಂಸ್ಥೆಗಳು ಅತ್ಯಧಿಕವಾದಂಥ ಫಲಗಳನ್ನು ನೀವು ಪಡಿಬೋದು. ಕಾರ್ಪೊರೇಟ್ ಆಫೀಸರ್ಸ್ ಆಗ್ಬೋದು. ಮತ್ತು ವಿಶೇಷವಾಗಿ ಬಿಸ್ನೆಸ್ ರಿಲೇಟೆಡ್ ಆಗಿ ಹೈಲಿ ಸಕ್ಸಸ್ಸನ್ನು ಕಾಣುವಂಥದ್ದು ಮಕರ ರಾಶಿಯವರು ಈ ತಿಂಗಳು. ಉದ್ಯೋಗ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಇರೋ ಉದ್ಯೋಗದಲ್ಲಿ ನಿಮಗೆಲ್ಲ ಪಾಸಿಟಿವ್ ಟರ್ನ್ ಆಗುತ್ತೆ. ಇಲ್ಲ ಹೊಸ ಉದ್ಯೋಗ ಸಿಗುವಂತಹ ವ್ಯವಸ್ಥಿತವಾದಂತಹ ಸಾಧ್ಯತೆಗಳು, ಲಕ್ಷಣಗಳು ಹೆಚ್ಚು ಕಾಣ್ತಾ ಇದೆ. ಲೇಖಕರು, ಗಣಿತ ತಜ್ಞರು, ಮತ್ತು ವಿಶೇಷವಾಗಿ ಈ ಟೀಚರು, ಪ್ರೊಫೆಸರ್ಸು ಇಂಥವರಿಗೆ ಭಾಳ ಅದ್ಭುತವಾದಂಥ ಸಂದರ್ಭ. ಅದಲ್ಲದೆ ದೇವರ ಅರ್ಚನೆ ಮಾಡುವಂತಹ ಅರ್ಚಕರಿಗೆ, ಮಂತ್ರೋಪಾಸನೆ ಮಾಡುವಂಥ ಪುರೋಹಿತರಿಗೆ, ವಿದ್ವಾಂಸರಿಗೆ ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕೋರ್ಟು ಕಚೇರಿ ಉದ್ಯೋಗ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಫಲ. ವಾಹನ ಚಾಲಕರು ಮತ್ತು ವಾಹನ ಮಾಲೀಕರು ನೂತನ ವಾಹನವನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮಗೆ ಪ್ರಾಪ್ತಿ. ಸ್ವಲ್ಪ ಮಟ್ಟಿಗೆ ನೀವೊಂಚೂರು ತಾಮಸತ್ವ ಬಿಟ್ಟು ಸಾತ್ವಿಕಡೆಗೆ ಬರಬೇಕು. ಕೋಪ ಹೆಚ್ಚು ಬರುತ್ತೆ, ಕೋಪ ಜಾಸ್ತಿ ಮಾಡ್ಕೋಬಿಡಿ. ಯಾರ್ಯಾರು ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ಕುರಿ ಕೋಳಿ ಸಾಗಣೆ ಮಾಡ್ತಾ ಇರ್ತಕ್ಕಂಥವ್ರು, ಮೀನುಗಾರಿಕೆ ಮಾಡುವಂಥವ್ರು, ಪಶುಸಂಗೋಪನೆ ಮಾಡುವಂಥವ್ರು, ಮತ್ತು ರೈತರಾಗಿರ್ತಕ್ಕಂಥವ್ರು, ಈ ಥರದ ಸಂಬಂಧಪಟ್ಟಂಥ ವಿಚಾರದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಜೊತೆಗೆ ಶಿಕ್ಷೆ ಅನ್ನುವಂಥದ್ದು ನಿಮಗೆ ಸಣ್ಣ ಪ್ರಮಾಣದಲ್ಲಿ ಅದು ಕ್ಲಿಯರ್ ಆಗುತ್ತೆ.
ಅಂದರೆ ಇಷ್ಟು ದಿನ ದೊಡ್ಡ ಪ್ರಮಾಣದ ಶಿಕ್ಷೆ ಶನಿ ಕೊಡ್ತಾ ಇದ್ರೆ ಈ ತಿಂಗಳು ಸ್ವಲ್ಪ ಸಣ್ಣ ಪ್ರಮಾಣದಿರುತ್ತೆ. ಮುಂದಿನ ತಿಂಗಳಿಂದ ಅದು ಇರೋದಿಲ್ಲ. ಭಾರವಾದಂಥ ವಸ್ತುಗಳನ್ನು ಎತ್ತಬೇಕಾದ್ರೆ ಹುಷಾರಾಗಿ ನೋಡ್ಕೊಳ್ಳಿ. ಸೊಂಟ ಹಿಡ್ಕೊಳ್ಳೋದು, ಕಾಲು ಕೈ ಹಿಡ್ಕೊಳ್ಳೋದು ಈ ಥರದ್ದಾಗಿ ತನ್ಮೂಲಕ ಒಂದು ಸ್ವಲ್ಪ ತೊಂದರೆಗಳಾಗ್ಬೋದು. ಸ್ವಲ್ಪ ಹುಷಾರಾಗಿಟ್ಟು ಭಾರವಾದ ವಸ್ತುಗಳ ಕಡೆ ಗಮನ ಕೊಡುವಂಥದ್ದು ಒಳ್ಳೆಯದು. ಆಮೇಲೆ ನಿಮ್ಮ ತ್ವಚೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು. ಆರೋಗ್ಯದಲ್ಲಿ 2 ಸಮಸ್ಯೆಗಳು ನಾವು ಹೆಚ್ಚಾಗಿ ಕಾಣ್ಬೋದು. ದುಂದು ವೆಚ್ಚ ಜಾಸ್ತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ, ಹಾಗಾಗಿ ಮಾಡಬೇಡಿ. ದುಂದು ವೆಚ್ಚ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಸುಮ್ಮನೆ ದುಡ್ಡು ಅನಾವಶ್ಯಕ ಖರ್ಚು. ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀವಿ, ಒಂದು 5,000 ಖರ್ಚು ಮಾಡ್ತೀವಿ. ಅದೇ 5,000 ರೂಪಾಯಿ ನಿಮ್ಗೆ ಎಮರ್ಜೆನ್ಸಿ ಬೇಕಂದ್ರೆ ಯಾರೂ ಕೊಡಲ್ಲ ನಿಮಗೆ. ಹಾಗಾಗಿ ದುಂದು ವೆಚ್ಚ ಜಾಸ್ತಿ ಮಾಡಬೇಡಿ. ಹಾಗಂತ ತಿನ್ನಬೇಡಿ ಅಂತ ಹೇಳಿದ್ರೆ ತೃಪ್ತಿಯಾಗಿ ತಿನ್ನಿ, ನೀವು ಕಷ್ಟಪಡ್ತೀರಾ ಚೆನ್ನಿ. ಆದರೆ ಫ್ಯೂಚರ್ ಪ್ಲ್ಯಾನ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ಸ್ನೇಹ ಪ್ರಿಯರು ತುಂಬ ಚೆನ್ನಾಗಿರ್ತೀರ. ಸಾಂಪ್ರದಾಯಸ್ಥ ಕುಟುಂಬ ಅಭಿವೃದ್ಧಿ ಆಗುತ್ತೆ. ದಯೆ ಹೆಚ್ಚಾಗುವಂಥದ್ದು. ಪಾಪರಹಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ಬಿಡ್ತೀರಾ ಈ ತಿಂಗಳು. ನೀವು ಆತ್ಮೀಯರನ್ನ ಹೆಚ್ಚು ಪ್ರೀತಿ ಮಾಡ್ತೀರಾ, ಕಷ್ಟಪಟ್ಟು ದುಡಿತೀರಾ, ಕೇಡನ್ನು ಯಾರಿಗೂ ಬಯಸೋದಿಲ್ಲ. ಸ್ನೇಹಿತರನ್ನ ನೀವು ತುಂಬ ಇಷ್ಟಪಡ್ತೀರಾ. ಈ ಮಾಸ ಭಾಳ ಒಳ್ಳೆಯಿಂದ ಅನುಕೂಲ. ಮನೆಯಲ್ಲಿ ಸಂಸಾರದ ಅಭಿವೃದ್ಧಿ, ಸತಿಪತಿಯರ ಮಧ್ಯೆ ಇರತಕ್ಕಂಥ ವಿರಸಗಳು, ಜಗಳಗಳು, ವೈಮನಸ್ಯಗಳು ದೂರ, ಮತ್ತು ಧರ್ಮದ ಅನುಕೂಲಗಳು ಹೆಚ್ಚಾಗುವಂಥದ್ದು. ಜೊತೆಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಅತ್ಯಂತ ಶುಭ. ಈ ತಿಂಗಳೇ ಅತ್ಯಂತ ಶುಭ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಸುಖಿ, ಭೋಗಿ, ಒಳ್ಳೆ ನಿದ್ರೆ, ಅಭಿವೃದ್ಧಿ, ಬುದ್ಧಿವಂತಿಕೆ, ಪ್ರೀತಿ ಇವೆಲ್ಲವೂ ಹೆಚ್ಚು ದೊರೆತು ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಕೂಡ ನಿಮಗೆ ದೂರವಾಗಿ ಭಾಳಷ್ಟು ಪ್ರಸಿದ್ಧವಾದಂಥ ಒಂದು ಮನಸ್ತತ್ವ ನಿಮಗೆ ಸಿಗುತ್ತೆ. ಜೊತೆಗೇನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ನೋಡಿ, ಕಾಲಪುರುಷನ ತತ್ವದಲ್ಲಿ ಮಕರ ರಾಶಿ 10ನೇ ರಾಶಿ. ಏನು ಹೇಳುತ್ತೆ ಅಂದರೆ ದಶಮಂ ಮಾನಸಂ ಕರ್ಮ ವ್ಯಾಪಾರೋ ಅಂಬರಂ ಏವಚ ಕಾರ್ಯಂಚ ವ್ಯೋಮಾಕಾಶಃ ಅಜ ಪುಣ್ಯದ ರಾಜ್ಯಕಂ ವೀರ್ಯಂ ಸ್ಥಾನಂಚ ಸತ್ಕರ್ಮ ಭಾವೋಯಂ ದಶಮಸ್ಕೃತಃ ಅಂತ ಶ್ಲೋಕ ಹೇಳುತ್ತೆ. ಉತ್ತಮ ಮಾತುಗಾರರಾಗ್ತೀರಾ, ಶ್ರೀಮಂತಿಕೆ ನಿಮ್ಮನ್ನು ಹುಡುಕೊಂಬರುತ್ತೆ, ಒಳ್ಳೆಯ ರಾಜಯೋಗದ ಸ್ಥಾನಾಭಿವೃದ್ಧಿ, ವಂಶಕ್ಕೆ ಕೀರ್ತಿ ತರುವಂತಹ ವಂಶಾಭಿವೃದ್ಧಿ, ಅತ್ಯಧಿಕ ಸಂಪತ್ತು, ಒಳ್ಳೆಯ ಸಂತಾನ, ಭೌತಿಕ ಸುಖ, ಪರದೇಶದಲ್ಲಿ ವಾಸ, ಪರದೇಶದಲ್ಲಿ ವಿದ್ಯಾಭ್ಯಾಸ, ತಂದೆಗೆ ಗೌರವ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಗೆಲುವು ನಿಮ್ಮದಾಗುತ್ತೆ, ಕೋರ್ಟ್ ಕಚೇರಿಯಲ್ಲಿ ಸಕ್ಸಸ್ ಆಗುತ್ತೆ, ಮೋಸಗಾರರನ್ನ ಬೇಗ ಕಂಡುಹಿಡಿತೀರಾ, ಮತ್ತು ನಿಮ್ಮ ಪತ್ನಿ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು, ಪತಿಯ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಪಡಿತೀರಾ. ಆರೋಗ್ಯ ಅನ್ನೋದೊಂದು ಬಿಟ್ಟರೆ ಈ ತಿಂಗಳಲ್ಲಿ ಬೇರೆ ಏನೂ ಸಮಸ್ಯೆಗಳು ಹೆಚ್ಚು ಕಾಣ್ತಾ ಇಲ್ಲ. ಜೊತೆಗೆ ಭೂ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಅಡಚಣೆಗಳು ಉಂಟಾಗ್ಬೋದು, ಅದೊಂದು ಸ್ವಲ್ಪ ಹುಷಾರಾಗಿರಿ. ಲೆಕ್ಕಪತ್ರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸ್ವಯಾರ್ಜಿತ ಆಸ್ತಿಗಳಲ್ಲಿ ತೊಂದರೆ ಇಲ್ಲ, ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಮಾತ್ರ ಎಲ್ಲ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಜೊತೆಗೆ ಸತ್ಯವಂತರಾಗ್ತೀರಾ, ತುಂಬ ಸತ್ಯವನ್ನು ನುಡಿಯುವಂತರಾಗ್ತೀರಾ. ಜೊತೆಗೆ ನಿಮ್ಮ ಒಂದು ಸ್ನೇಹಿತರಾಗ್ಬೋದು, ಸಂಬಂಧಿಕರಾಗ್ಬೋದು, ಅಥವಾ ನಿಮ್ಮ ಸಹೋದರಿಯರಾಗ್ಬೋದು, ಇವರೆಲ್ಲ ನಿಮಗೆ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾರೆ. ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೆ ಇರತಕ್ಕಂಥ ಕಿರುಕುಳ ದೂರ ಆಗಿ ನಿಮಗೆ ಆಧಾರ ಮತ್ತು ಉದಾರ ಎರಡೂ ಸಿಗುತ್ತೆ. ಮತ್ತು ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅಂಥವ್ರಿಗೆ ಅಡ್ಮಿನಿಸ್ಟ್ರೇಟರ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಟ್ಟಾರೆ ಹೇಳ್ಬೇಕಾದ್ರೆ ನೀವು ಉದ್ಯೋಗ ಮಾಡಲಿ, ವ್ಯಾಪಾರ ಮಾಡಲಿ, ವ್ಯವಹಾರ ಮಾಡಲಿ, ಶನಿ ಕೃಪಾ ಕಟಾಕ್ಷ ನಿಮಗೆ ಸಿಕ್ತು ಅಂತ ಅರ್ಥ. ಶನಿ ಒಂದೇ ಅಲ್ಲ, ಶನಿ ಜೊತೆ ಸೂರ್ಯ ಇದ್ದಾರೆ, ರಾಹು ಇದ್ದಾರೆ, ಬುಧ ಇದ್ದಾರೆ, ಶುಕ್ರ ಇದ್ದಾರೆ, ಚಂದ್ರ ಬರ್ತಾರೆ, ಪಂಚಗ್ರಹ ಕೂಟ, ಅದಾದ್ಮೇಲೆ ಚಂದ್ರ ಬಂದಾಗ ಷಷ್ಠಗ್ರಹ ಕೂಟ, ಜೊತೆಗೆ ಪರಿವರ್ತನಾ ಯೋಗದಲ್ಲಿ ಗುರು ಮತ್ತು ಶುಕ್ರ ಇದ್ದಾರೆ. 7ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜ ಆಗಬಹುದು, ಅಥವಾ ನಿಮಗೆ ಭಾಗ್ಯದಲ್ಲಿ ಇರ್ತಕ್ಕಂಥ ವಿಶೇಷವಾದಂಥ ಜಾಗದಲ್ಲಿ ಯಾರು ಕೇತು ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಪಾಸಿಟಿವ್ಸ್. ಒಟ್ಟಾರೆ ಹೇಳಬೇಕಾದ್ರೆ ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರು 100ಕ್ಕೆ 100% ತುಂಬ ಉತ್ತಮವಾದಂಥ, ಉತ್ಕೃಷ್ಟವಾದಂಥ, ಸಂತೋಷವಾದಂಥ ಜೀವನವನ್ನು ಪಡೆಯೋದ್ರಲ್ಲಿ ಯಾವುದೇ ಸಂದೇಹ ಕಾಣ್ತಾ ಇಲ್ಲ. ತಾಯಿಯ ಆಶೀರ್ವಾದ, ತಂದೆಯ ಆದರ ಎಲ್ಲವೂ ಸಿಗುತ್ತೆ. ಅತೀವ ಸಂಪತ್ತು ಅಭಿವೃದ್ಧಿಯಾಗಿ ಅಧಿಪತಿಗಳು ಮಿತ್ರರಾಗಿ ತುಂಬ ವಿಶೇಷವಾದ ಫಲವನ್ನು ನೀವು ಪಡ್ಕೋತೀರಾ. ಜೊತೆಗೇನಪ್ಪ ಅಂತಂದರೆ ಇನ್ನೊಂದು ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಚಾರ ಏನಂದರೆ, ವಿದೇಶಿ ಸಂಬಂಧಪಟ್ಟಂಥ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಈ ಥರದ್ದು ಏನಾದರೂ ಮಾಡ್ತಾಯಿದ್ರು ಕೂಡ ನಿಮಗೆ ಅಧಿಕವಾದ ಫಲವನ್ನು ಪಡಿಬೋದು. ಈ ತಿಂಗಳು ಯಾವುದೇ ತೊಂದರೆ ಇಲ್ಲ. ಕೇವಲ ಭೂಮಿ ಸಂಬಂಧಪಟ್ಟಂಥದ್ದು ಹಾಗೂ
ಇನ್ನೊಂದು ವಿಚಾರ ಯಾವುದಂದರೆ ನಿಮ್ಮ ಆರೋಗ್ಯ, ಸ್ಕಿನ್ ಇಶ್ಯೂಸು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ಶನಿ ಬದಲಾವಣೆ ಆಗ್ತಾ ಇದೆ, ಇನ್ನು ಮುಂದೆ ಶನಿಯಿಂದ ನಮ್ಗೆ ಒಳ್ಳೇದಾಗತ್ತಾ ಅಂತ ನೀವು ನೋಡಬೇಕು ಅಂದರೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಪ್ರಭಾವ ಚೆನ್ನಾಗಿರಬೇಕು, ಎಷ್ಟು ಪರ್ಸೆಂಟೇಜಲ್ಲಿದೆ ಅಂತ ನೋಡಿ ಒಳ್ಳೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೆಯ ಫಲ ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ಇದೇ ತಿಂಗಳು ನೋಡಿ, ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಸ್ವಲ್ಪ ಬೇಗ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಮಕರ ರಾಶಿಯವ್ರದ್ದು ಈ ತಿಂಗಳು 29ನೇ ತಾರೀಕು ಅಂದರೆ ಮಾರ್ಚ್ 29ನೇ ತಾರೀಕು ಶನಿ ಮಹಾಯಾಗವನ್ನು 1 ಲಕ್ಷ ಸ್ವಾಕಾರದ ಶನೇಶ್ವರ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಇದು ಅತ್ತಿಬೆಲೆ ಚಂದಾಪುರ ಮಧ್ಯದಲ್ಲಿ ಮಂಚನಹಳ್ಳಿ ಗ್ರಾಮದಲ್ಲಿ ಬಸಪ್ಪನವರ ಕ್ಷೇತ್ರ, ನಡೆದಾಡುವ ಬಸಪ್ಪನವರು ಇರುವಂಥ ಜಾಗ ಅದು. ಹಾಗೆ ಶನೇಶ್ವರ ಸ್ವಾಮಿಯ ಮೂಲ ವಿಗ್ರಹ ಸನ್ನಿಧಾನದಲ್ಲಿ ಈ ಒಂದು ಮಹಾಯಜ್ಞವನ್ನು ಮಾಡ್ತಾ ಇರೋದು. ಸುಮಾರು 40ರಿಂದ 50 ಜನ ಪುರೋಹಿತರ ಸಮ್ಮುಖದಲ್ಲಿ ಈ ಒಂದು ಮಹಾಯಜ್ಞ ನಡೀತಾ ಇದೆ. ಇದಕ್ಕೆ ಖಂಡಿತವಾಗಲೂ ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ನೀವು ಬಂದು ಪೂಜೆಯಲ್ಲಿ ಪಾಲ್ಗೊಳ್ಬೇಕು, ಅದು ಭಾಳ ಮುಖ್ಯ ಆಗುತ್ತೆ. ನೀವು 431 ರೂಪಾಯಿ ಪೇ ಮಾಡಿ ನಿತ್ಯ ಸೌಭಾಗ್ಯ .in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ನೀವು ಫಾರ್ಮ್ ಫಿಲಪ್ ಮಾಡಿ ನೀವು ಪೂಜೆಗೆ ಪಾಲ್ಗೊಂಡ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ಕುದುರೆ ಲಾಳ ಪ್ರಸಾದ ಮನೆಗೆ ಬರುತ್ತೆ. ಇಲ್ಲ ನನಗೇನು ಕುದುರೆ ಲಾಳ ಬೇಡ, ನಾನು ಪೂಜೆಗೆ ಬರ್ತೀನಿ ಅಂದರೆ ನೀವು ಧಾರಾಳವಾಗಿ ಬರ್ಬೋದು, ಅದಕ್ಕೇನು ಹಣ ಪಾವತಿ ಮಾಡಲೇಬೇಕು ಅಂತೇನಿಲ್ಲ. ಯಾರ್ಯಾರು ಪೂಜೆಗೆ ನೀವು ಕುದುರೆ ಲಾಳಕ್ಕೆ ಮತ್ತು ಪೂಜೆ ಪ್ರಸಾದಕ್ಕೆ ಮತ್ತು ಸಂಕಲ್ಪಕ್ಕೆ ಸೇವೆ ಕೊಟ್ಟಿರ್ತೀರ 431, ಪೂಜೆ ಆದಮೇಲೆ ಕುದುರೆ ಲಾಳ ಎಲ್ಲ ಪ್ಯಾಕ್ ಆಗಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರಲಿಕ್ಕೆ ಮಿನಿಮಮ್ 20ರಿಂದ 25 ದಿನ ಆಗೇ ಆಗುತ್ತೆ. ಈ 20ರಿಂದ 25 ದಿನದಲ್ಲಿ ಬರಲಿಲ್ಲ ಅಂದಮೇಲೆ ನೀವು ಫೋನ್ ಮಾಡಿ ವಿಚಾರಿಸ್ಕೊಂಡು ಅದಾದಮೇಲೆ ನೀವು ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ನ ಕೊಟ್ಟರೆ ನಿಮಗೆ ಮತ್ತೊಮ್ಮೆ ನಾವು ಪರಿಶೀಲನೆ ಮಾಡಿ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಿಮ್ಗೆ ಬರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಈ ಒಂದು ಯಾಗಕ್ಕೆ, ಮಹಾಯಾಗಕ್ಕೆ ಪಾಲ್ಗೊಳ್ಬೇಕು. ಮಕರ ರಾಶಿಯವರು ಒಂದು ಥ್ಯಾಂಕ್ಸ್ ಗಿವಿಂಗ್ ಅನ್ನುವಂಥದ್ದು ಶನಿ ಪರಮಾತ್ಮನಿಗೆ ನೀವು ಕೊಡಬೇಕಾಗತ್ತೆ. ಖಂಡಿತವಾಗ್ಲೂ ಬನ್ನಿ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.